ಹರೇ ಶ್ರೀನಿವಾಸ. ಇವತ್ತು ಲಕ್ಷ್ಮೀ ಶೋಭಾನೆಯ 3ನೇ ಶ್ಲೋಕದ ಅರ್ಥವನ್ನು ನೋಡೋಣ. ಶ್ರೀ ವಾದಿರಾಜ ಗುರುಭ್ಯೋ ನಮಃ. ಪಾಲಸಾಗರವನ್ನು ಲೀಲೆಯಲ್ಲಿ ಕಡೆಯಲು ಬಾಲೆ ಮಹಾಲಕ್ಷ್ಮಿ ಉದಿಸಿದಳು. ಬಾಲೆ ಮಹಾಲಕ್ಷ್ಮಿ ಉದಿಸಿದಳ ದೇವಿ ಪಾಲಿಸಲಿ ನಮ್ಮ ವಧುವರರ. ಇಲ್ಲಿ ನೋಡ್ರಿ, ಮತ್ತೆ ಆ ವಧುವರರನ್ನ ರಕ್ಷಣೆ ಮಾಡಲಿ ಅಂತ ಹೇಳಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಗುರುಗಳು. ಪಾಲಸಾಗರವನ್ನು ಲೀಲೆಯಲ್ಲಿ ಕಡೆಯಲು. ಪಾಲಸಾಗರ ಅಂತಂದರೆ ಕ್ಷೀರಸಾಗರ, ಅಂದರೆ ಹಾಲಿನ ಸಮುದ್ರ. ಅದನ್ನು ದೇವರ ದಯೆಯಿಂದ ಅನಾಯಾಸವಾಗಿ ಕಡಿಲಿಕ್ಕೆ ಸಾಧ್ಯವಾಯಿತು ದೇವತೆಗಳಿಗೆ. ದೇವರ ದಯೆ ಇಲ್ಲ ಅಂತಂದರೆ ಅದು ಅನಾಯಾಸವಾಗಿ, ಅಂದರೆ ಸುಲಭವಾಗಿ ಕಡಿಯೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ದೇವರ ದಯೆಯಿಂದ ಸುಲಭವಾಗಿ ಕಡಿದ್ರು. ಲೀಲೆಯಿಂದ ಅಂದರೆ ಸ್ವಲ್ಪ ಸುಲಭವಾಗಿ ಕಡಿದ್ರು. ಹಾಗೆ ಕಡಿಯುವಾಗ ಬಾಲೆ ಮಹಾಲಕ್ಷ್ಮಿ ಉದಿಸಿದಳು. ಬಾಲೆ ಮಹಾಲಕ್ಷ್ಮಿ ಅಂತಂದರೆ ಯುವತಿಯಾದ ಲಕ್ಷ್ಮೀದೇವಿ ಅವತಾರ ಮಾಡ್ತಾಳೆ. ಆ ಯುವತಿಯಾದ ಲಕ್ಷ್ಮೀದೇವಿ ಪಾಲಿಸಲಿ ನಮ್ಮ ವಧುವರರ. ನಮ್ಮ ಈ ವಧುವರರನ್ನು ಅವರಿಗೆ ಸಾಧನೆಗೆ ಏನೇನು ಬೇಕೋ ಅಂತಂದರೆ ದೇವರನ್ನು ಸ್ಮರಣೆ ಮಾಡೋದಕ್ಕೆ ಈ ಒಂದು ಕಷ್ಟಗಳು, ಸಂಸಾರದಲ್ಲಿಯ ಕಷ್ಟಗಳನ್ನು ಕಳೆದು ಆ ಮಹಾತಾಯಿ ರಕ್ಷಿಸಲಿ ಅಂತ ಹೇಳ್ತಾರೆ ಗುರುಗಳು. ಎಷ್ಟು ಚೆನ್ನಾಗಿ ನಮಗೆ ಒಂದೊಂದು ಶ್ಲೋಕಕ್ಕೂ ಎಷ್ಟೊಂದು ಅರ್ಥಗಳನ್ನು ಹೇಳಿದ್ದಾರೆ. ಇದನ್ನು ಓದೋದಕ್ಕೂ ಒಂದು ಭಾಗ್ಯ ಬೇಕು, ಇದನ್ನು ಕಲಿಯೋದಕ್ಕೂ ಒಂದು ಭಾಗ್ಯ ಬೇಕು, ಇದು ಅರ್ಥ ತಿಳ್ಕೊಳ್ಳೋದಕ್ಕೂ ಒಂದು ಭಾಗ್ಯ ಬೇಕು. ಎಷ್ಟು ನಮಗೆ ಒಂದು ಸುಲಭವಾಗಿ ದೊಡ್ಡ ದೊಡ್ಡ ಪುರಾಣಗಳಲ್ಲಿ ಹೇಳಿರೋಂಥ ಒಂದು ವಿಷಯಗಳನ್ನೆಲ್ಲ ರಾಜರು ಒಂದು ಸಣ್ಣ ಸಣ್ಣ ಶ್ಲೋಕದಲ್ಲಿ ನಮಗೆ ಹೇಳ್ಕೊಡ್ತಾರೆ. ಎಷ್ಟು ಅವರ ಒಂದು ಪಾಂಡಿತ್ಯ ಅಂತಂದರೆ ಅಷ್ಟು ಒಳ್ಳೆಯ ಪಾಂಡಿತ್ಯವನ್ನು ಇದರಲ್ಲಿ ಸಣ್ಣ ಸಣ್ಣ ಶ್ಲೋಕದೊಳಗೆ ಅದನ್ನು ತೋರಿಸ್ಕೊಡ್ತಾ ಇದ್ದಾರೆ. ಅದರೊಳಗೂ ಏಕಾದಶಿ ಬೇರೆ ಬರ್ತಾ ಇದೆ. ಏಕಾದಶಿ ಒಳಗೆಲ್ಲ ಇದನ್ನ ಅರ್ಥ ತಿಳ್ಕೊಳ್ಳೋದು, ಹೇಳೋದು, ಓದೋದು ಮಾಡಿದರೆ ಒಂದು ಶ್ಲೋಕಕ್ಕೂ ಕೂಡ ಅಷ್ಟು ಸಂತೃಪ್ತ ಆಗ್ತಾರೆ ಗುರುಗಳು. ಹಾಗಾಗಿ ಇದನ್ನು ಶ್ಲೋಕವನ್ನು ಎಲ್ಲರೂ ಶ್ರಾವಣ ಮಾಸದಲ್ಲಿ ತಿಳ್ಕೊಂಡು ಮುಂದಿನ ಶ್ರಾವಣ ಮಾಸದೊಳಗೆ ಅರ್ಥ ಸಮೇತ ಕೂಡ ನಮಗೆ ಚೆನ್ನಾಗಿ ಗೊತ್ತಾಗೋ ಹಾಗೆ ಎಲ್ಲರೂ ಪ್ರಯತ್ನ ಮಾಡೋಣ. ಎಲ್ಲರೂ ಮಾಡ್ತಾ ಇದ್ದೀರಿ. ದೇವರು ಗುರುಗಳು ಎಲ್ಲರಿಗೂ ಒಳ್ಳೇದು ಮಾಡಲಿ. ಹರೇ ಶ್ರೀನಿವಾಸ. ಜೈ ಶ್ರೀರಾಮ್.